Dear students, today we will discuss illustration of company's final account according to the revised Schedule 6 format. Now we'll see the question. This is a question. This is attached to the PPT which is given to you. We'll see one by one how this will be treated in a preparation of company's final accounts. Importantly, we'll see from starting. Premier Company Limited had authorized capital of 6 lakh in equity share of rupees 10 each. That means Premier Company's authorized capital, that is a maximum capital is 6 lakh, which is issued in a which can be issued in an equity share of rupees 10 each. The trial balance are given below. Calls in arrears ಅನ್ನು ನಾವು ನೋಟ್ ನಂಬರ್ 5 ಅಲ್ಲಿ ಕಾಲ್ಡ್ ಅಪ್ ಕ್ಯಾಪಿಟಲ್ ಅಲ್ಲಿ ಅದನ್ನು ಡಿಡಕ್ಟ್ ಮಾಡ್ತೇವೆ. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಯಾವುದು ಇನ್ನೂ ಬರಬೇಕಾಗಿರ್ತಕ್ಕಂಥದ್ದು. ದೆನ್ ಪ್ರೆಮಿಸಸ್ ದಿಸ್ ಇಸ್ ಅ ಫಿಕ್ಸ್ಡ್ ಅಸೆಟ್, ಕಂಪನಿ ಪ್ರಿಮೈಸಸ್ ಅಂತ ಹೇಳ್ತೇವೆ. ದಿಸ್ ವಿಲ್ ಬಿ ನೋಟೆಡ್ ಇನ್ ಅ ನೋಟ್ ನಂಬರ್ 10. ನೆಕ್ಸ್ಟ್ plant and machinery, even this is considered as a fixed asset, so this will be noted in a note number 10. Next, interim dividend including a corporate dividend tax. Interim dividend ಅಂದರೆ ಎರಡು ಡಿವಿಡೆಂಟಿನ ಮಧ್ಯದಲ್ಲಿ ಡಿವಿಡೆಂಟನ್ನು ಪೇ ಮಾಡಿದರೆ ಅದನ್ನು ನಾವು ಇಂಟರಿಮ್ ಡಿವಿಡೆಂಟ್ ಅಂತ ಕರಿತೀವಿ. ಇದರಲ್ಲಿ ಕಾರ್ಪೊರೇಟ್ ಡಿವಿಡೆಂಟ್ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ದಟ್ ಈಸ್ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಹೇಳ್ತೇವೆ. 20.36% ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದನ್ನು ನಾವು ನೋಟ್ ನಂಬರ್ 4 ಅಲ್ಲಿ ಡಿವಿಡೆಂಡ್ಸ್ ಆ್ಯಂಡ್ ಅಪ್ರೋಪ್ರಿಯೇಷನ್ಸ್ ಅಲ್ಲಿ ಅದನ್ನು ತೋರಿಸ್ತೇವೆ. ನೆಕ್ಸ್ಟ್, ಸ್ಟಾಕ್ ಆನ್ 1/4/2018. This trial balance is for 31/3/2019. This is the stock of 1/4/2018. So this is a opening stock. So opening stock will be entered in the note number 1, cost of goods sold. Next important thing, fixtures. Fixtures are a fixed asset. It will be noted in a note number 10, fixed asset. Debtors, we know that debtors are comes under an current asset because they are our customers. We have got this data from a credit sales. This is entered in note number 13. Next, goodwill. Goodwill comes under note number 10, fixed asset. This is an intangible asset. Goodwill ಅಂದರೆ ನೇಮ್ ಆ್ಯಂಡ್ ಫೇಮ್ ಆಫ್ ದ ಕಂಪನಿ. ಇದು ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಇದನ್ನು ನಾವು ನೋಟ್ ನಂಬರ್ 10 ಅಲ್ಲಿ ಎಂಟ್ರಿ ಮಾಡ್ತೇವೆ. ನಂತರ ಕ್ಯಾಶ್ ಇನ್ ಹ್ಯಾಂಡ್. This obviously is considered as a current asset because which is easily convertible cash within a year. Cash at bank, even this is considered as current assets. Note number 13 ಅಲ್ಲಿ ನಾವು ಇದನ್ನು ಎಂಟ್ರಿ ಮಾಡ್ತೀವಿ. Purchases, this is comes under note number 1, cost of goods sold. ಓಪನಿಂಗ್ ಸ್ಟಾಕಿಂದ ಪರ್ಚೇಸಸನ್ನು ಆ್ಯಡ್ ಮಾಡ್ತೇವೆ. ಅಂದರೆ ಓಪನಿಂಗ್ ಸ್ಟಾಕ್ ಅಂದರೆ ಹಳೆ ವರ್ಷದ ಕ್ಲೋಸಿಂಗ್ ಸ್ಟಾಕ್, ಇದ್ರ ಜೊತೆ ಈ ವರ್ಷ ಮಾಡಿರ್ತಕ್ಕಂಥ ಪರ್ಚೇಸಸನ್ನು ನಾವು ಆ್ಯಡ್ ಮಾಡ್ತೇವೆ. ನಂತರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ದಟ್ ಈಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂದರೆ ದಿಸ್ ಈಸ್ ಅನ್ ಎಕ್ಸ್ಪೆನ್ಸಸ್ ಮೇಡ್ ಬಿಫೋರ್ ದ ಫಾರ್ಮೇಷನ್ ಆಫ್ ಎ ಕಂಪನಿ ಫಾರ್ಮ್ ಆಗೋಕ್ಕಿಂತ ಮುಂಚೆ ದ ಪ್ರಮೋಟರ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸನ್ನು ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮೇ ಬಿ ಯಾವುದಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಲೀಗಲ್ ಫೀಸ್ ಇರ್ಬೋದು. ಸೊ ದಿಸ್ ಈಸ್ ಆಲ್ ಕನ್ಸಿಡರ್ಡ್ ಅಂಡರ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಇದನ್ನು ನಾವು ಪ್ರತಿ ವರ್ಷ ದ ಇನ್ಕಮಿಂದ ಸರ್ಟೆನ್ ಪರ್ಸೆಂಟೇಜನ್ನು ರೈಟ್ ಆಫ್ ಮಾಡ್ಕೊಳ್ತಾ ಹೋಗ್ತೇವೆ. ಅಂದರೆ ಇದು ಕಂಪನಿಯ ಫಾರ್ಮೇಷನ್ಗಿಂತ ಮುಂಚೆ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸನ್ನು ನಾವು ಪ್ರತಿ ವರ್ಷ ಸ್ವಲ್ಪವಾಗಿ ಒಂದು ಅಮೌಂಟಲ್ಲಿ ನಾವು ಅದನ್ನು ರೈಟ್ ಆಫ್ ಮಾಡ್ತೇವೆ. ಮುಂದೆ ಅದನ್ನು ನೋಡೋಣ ಹೇಗೆ ಮಾಡೋದು ಅಂತ. ಸೊ ದಿಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಗೋಸ್ ಟು ನೋಟ್ ನಂಬರ್ 12. ಅದು
ಅದರ್ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ತೇವೆ. ನಂತರ ವೇಜಸ್ should comes under note number 1 because this is the direct expenses made for the production, so this comes under cost of goods sold. ಇದೇ ಸ್ಯಾಲ್ರಿ ಆದರೆ ನೋಟ್ ನಂಬರ್ 2 ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಿಗೆ ಬರುತ್ತೆ. ವೇಜಸ್ ವಿಲ್ ಕಮ್ಸ್ ಅಂಡರ್ ನೋಟ್ ನಂಬರ್ 1. ನಂತರ ಜನರಲ್ ಎಕ್ಸ್ಪೆನ್ಸಸ್, ದಿಸ್ ಆಲ್ಸೋ ಎಕ್ಸ್ಪೆನ್ಸಸ್ ಮೇಡ್ ಫಾರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಈ ಇಂಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ನಾವು ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಮತ್ತು ಅಡ್ವರ್ಟೈಸಿಂಗ್ ಪ್ರಮೋಷನ್ ಎಕ್ಸ್ಪೆನ್ಸಸ್ಸಲ್ಲಿ ಅದನ್ನು ಆ್ಯಡ್ ಮಾಡ್ತೀವಿ. ನಂತರ ಫ್ರೈಟ್ ಆ್ಯಂಡ್ ಕ್ಯಾರೇಜ್, ದಟ್ ಮೀನ್ ದಿಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇದನ್ನು ನಾವು ನೋಟ್ ನಂಬರ್ 1 ಅಲ್ಲಿ ಆ್ಯಡ್ ಮಾಡ್ತೇವೆ. ನಂತರ ಸ್ಯಾಲ್ರೀಸ್ ವಿಲ್ ಬಿ given to an administrative staff, so this is comes under administrative expenses and indirect expenses. ಇದನ್ನು ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಆ್ಯಡ್ ಮಾಡ್ತೇವೆ. ನಂತರ ಈವನ್ ಡೈರೆಕ್ಟರ್ಸ್ ಫೀಸ್ ಇರ್ಬೋದು, ಇದು ಕೂಡ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ತೇವೆ ನೋಟ್ ನಂಬರ್ 2. ನಂತರ ಬ್ಯಾಡ್ ಡೆಟ್ಸ್ ಅಂದರೆ ದ ಡೆಟ್ಸ್ ವಿಚ್ ಇಸ್ ನಾಟ್ ರಿಕವರ್ಡ್ ಡೆಟ್, ಅಂದರೆ ನಮ್ಮ ಡೆಟಾರ್ಸಿಂದ ನಾವು ರಿಕವರಿ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದನ್ನು ನಾವು ಬ್ಯಾಡ್ ಡೆಟ್ಸ್ ಅಂತ ಕರಿತೇವೆ. ಸೊ ದಟ್ ಈಸ್ 2100 ರುಪೀಸನ್ನು ನಾವು ರಿಕವರಿ ಮಾಡೋಕ್ಕಾಗಲ್ಲ. ಇದನ್ನು ನಾವು ನೋಟ್ ನಂಬರ್ 2 ಅದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ನಂತರ ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್, ಡಿಬೆಂಚರ್ ಇಂಟ್ರೆಸ್ಟನ್ನು 9000 ರುಪೀಸ್ ಪೇ ಮಾಡಿದ್ದೀವಿ ಆಲ್ರೆಡಿ ಅಂತ. ಸೊ ಇದನ್ನು ನಾವು ಇಂಟ್ರೆಸ್ಟ್ ಆನ್ ಬೋರೋಯಿಂಗ್ಸಲ್ಲಿ ನಾವು ತಗೊಳ್ತೇವೆ ನೋಟ್ ನಂಬರ್ 3. ನಂತರ ಕಾಲ್ಡ್ ಅಪ್ ಕ್ಯಾಪಿಟಲ್, ನಾನು ಯಾವಾಗಲೇ ಹೇಳಿದಾಗೆ ದಿಸ್ ಈಸ್ ಇಶ್ಯೂಡ್ ಟು ಅ ಪಬ್ಲಿಕ್. ಆಥರೈಸ್ಡ್ ಕ್ಯಾಪಿಟಲ್ ಇಸ್ ಅ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ವಿಚ್ ಇಸ್ ರಿಜಿಸ್ಟರ್ಡ್ ಅಟ್ ದ ಟೈಮ್ ಆಫ್ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ. ಈ ಕಾಲ್ಡ್ ಅಪ್ ಕ್ಯಾಪಿಟಲನ್ನು ನಾವು ಶೇರ್ ಕ್ಯಾಪಿಟಲ್ ಕನ್ಸಿಡರ್ ಮಾಡ್ತೇವೆ. ಆಥರೈಸ್ಡ್ ಕ್ಯಾಪಿಟಲನ್ನು ಶೇರ್ ಕ್ಯಾಪಿಟಲಲ್ಲಿ ನಾವು 99 ಮುಖಾಂತರ ಅಕೌಂಟನ್ನು ಕ್ಲೋಸ್ ಮಾಡ್ತೇವೆ. ಈ ಕಾಲ್ಡ್ ಅಪ್ ಕ್ಯಾಪಿಟಲಿಂದ ನಾವು ಕಾಲ್ಸ್ ಇನ್ ಅರಿಯರ್ಸನ್ನು ಡಿಡಕ್ಟ್ ಮಾಡ್ತೀವಿ. ಸೊ ದಿಸ್ ಶುಡ್ ಬಿ ಗೋಸ್ ಟು ನೋಟ್ ನಂಬರ್ 5. ನೆಕ್ಸ್ಟ್ 6% ಡಿವೆಂಚರ್. ಸೊ ಡಿವೆಂಚರ್ ಶುಡ್ ಕನ್ಸಿಡರ್ಡ್ ಆಸ್ ಅ ಸೆಕ್ಯೂರ್ಡ್ ಲೋನ್. ಇದು ನೋಟ್ ನಂಬರ್ 7 ನಾವು ಹಾಕ್ತೀವಿ. ಇಲ್ಲಿ 6% ಡಿವೆಂಚರ್ ಇದೆ, ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂಥ 3 lakh ಡಿವೆಂಚರಿಗೆ ನಾವು 6% ಇಂಟ್ರೆಸ್ಟನ್ನು ಪೇ ಮಾಡಬೇಕು. 6% ಅಂದರೆ 18,000. ಆಲ್ರೆಡಿ ನಾವು 9,000 ಪೇ ಮಾಡಿದ್ದೀವಿ. ದೆನ್ ಅನದರ್ 9,000 ಔಟ್ಸ್ಟ್ಯಾಂಡಿಂಗನ್ನು ನಾವು ಪೇ ಮಾಡಬೇಕು. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದು ಹೋದ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಈ ಬ್ಯಾಲೆನ್ಸನ್ನು ನಾವು ಈ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಆ್ಯಡ್ ಮಾಡಿಕೊಳ್ಬೇಕು. ನಂತರ ಬಿಲ್ಸ್ ಪೇಯಬಲ್ ಅಂದರೆ ಇದು ನಮಗೆ ಕರೆಂಟ್ ಲಯಬಿಲಿಟೀಸ್, ದಟ್ ಮೀನ್ ವಿಚ್ ಲಯಬಿಲಿಟೀಸ್ ಪೇಯ್ಡ್ ವಿದಿನ್ ಎ ಇಯರ್, ಇದನ್ನು ಕರೆಂಟ್ ಲಯಬಿಲಿಟಿ ಅಂತ ಕರೀತೇವೆ. ಇದನ್ನು ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್ ಹೆಡ್ ನೋಟ್ ನಂಬರ್ 9 ಇದನ್ನು ನಾವು ನೋಟ್ ಮಾಡ್ತೇವೆ. ನಂತರ ಕ್ರೆಡಿಟಾರ್ಸ್, ಈವನ್ ದಿಸ್ ಕ್ರೆಡಿಟಾರ್ಸ್ ಇಸ್ ಆಲ್ಸೋ ಕಮ್ಸ್ ಆಸ್ ಎ ಕರೆಂಟ್ ಲಯಬಿಲಿಟೀಸ್. then even this is considered in note number 9. Then sales is a important that is a revenue which is generated for a business. So ಇದನ್ನು ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೆಟ್ ರೆವಿನ್ಯೂ ಜನರೇಟೆಡ್ ಅಲ್ಲಿ ನಾವು ಸೇಲ್ಸನ್ನು ತೋರಿಸ್ತೇವೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆದರೆ ಸೇಲ್ಸ್ ವಿಲ್ ಬಿ ದ ರೆವಿನ್ಯೂ. ಇಫ್ ಇಟ್ ಈಸ್ ಅ ಸರ್ವಿಸ್ ಕಂಪನಿ ಆದರೆ ನಮಗೆ ಫೀಸನ್ನು ನಾವು ರೆವಿನ್ಯೂ ಅಂತ ಕನ್ಸಿಡರ್ ಮಾಡ್ತೇವೆ. ನಂತರ ಜನರಲ್ ರಿಸರ್ವ್, ಎನಿ ರಿಸರ್ವ್ ವಿಚ್ ಶುಡ್ ಬಿ ಎಂಟರ್ಡ್ ಇನ್ ಅ ನೋಟ್ ನಂಬರ್ 6, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ದೆನ್ ಬ್ಯಾಡ್ ಡೆಟ್ಸ್ provisions. ಈ bad debt provisions, this is a opening balance of bad debts. ಸೊ ಇದನ್ನು ನಾವೇನು ಮಾಡ್ತೇವೆ, ಬ್ಯಾಡ್ ಡೆಟ್ಸಿಂದ ದಿಸ್ ಓಪನಿಂಗ್ ಬ್ಯಾಲೆನ್ಸನ್ನು ಡಿಡಕ್ಟ್ ಮಾಡ್ತೇವೆ. ನೋಟ್ ನಂಬರ್ 2 ಇದನ್ನು ಅಡ್ಜಸ್ಟ್ ಮಾಡ್ತೀವಿ. ದೆನ್ ವಿಲ್ ಗೋ ಫಾರ್
ಟ್ರಯಲ್ ಬ್ಯಾಲೆನ್ಸಲ್ಲಿ ಇರ್ತಕ್ಕಂಥದ್ದು ಆಲ್ರೆಡಿ ಎಂಟ್ರಿ ಆಗಿರ್ತಕ್ಕಂಥ ಐಟಮ್ಸ್, ಅದನ್ನು ನಾವು ಐದರ್ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಬ್ಯಾಲೆನ್ಸ್ ಶೀಟ್ ಎರಡರಲ್ಲಿ ಒಂದು ಕಡೆ ತಗೊಳ್ತೇವೆ. ಅದೇ ನಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಐಟಮ್ಸ್ ವಿಚ್ ಇಸ್ ನಾಟ್ ಎಂಟರ್ಡ್ ಇನ್ ಅ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ನಮ್ಮ ಫೈನಲ್ ಅಕೌಂಟ್ಸ್ ರೂಲ್ಸ್ ಪ್ರಕಾರ ಯಾವುದೇ ಆದ್ರೂ ಕೂಡ ನಾವು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಹಾಕಬೇಕು. ಅಂದರೆ ಎರಡು ಕಡೆ ಅದು ಮ್ಯಾಚ್ ಮಾಡಬೇಕಾಗ್ತದೆ. ಇಂಪಾರ್ಟೆಂಟ್ಲಿ ಫಸ್ಟ್ ಒನ್ ಇಸ್ ಡಿಪ್ರಿಷಿಯೇಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಅಂದರೆ ಫಿಕ್ಸ್ಡ್ ಅಸೆಟಿಂದ ನಾವು ಸರ್ಟೆನ್ ಪರ್ಸೆಂಟೇಜ್ ಡಿಪ್ರಿಸಿಯೇಷನನ್ನು ತಗೊಳ್ತೀವಿ, ಅಂದರೆ ಸವಕಳಿ. ಸೊ ಡಿಪ್ರಿಸಿಯೇಷನನ್ನು ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಒಂದು ಕಡೆ ಮೆನ್ಷನ್ ಮಾಡ್ತೇವೆ. ಅಂದರೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿಪ್ರಿಸಿಯೇಷನನ್ನು ಅಮೌರ್ಟೈಸೇಷನಿಂದ ಡಿಡಕ್ಟ್ ಮಾಡ್ತೇವೆ. ನಂತರ ನೋಟ್ ನಂಬರ್ 10ನಲ್ಲಿ ಫಿಕ್ಸ್ಡ್ ಅಸೆಟಿಂದ ಡಿಪ್ರಿಸಿಯೇಷನನ್ನು ಡಿಡಕ್ಟ್ ಮಾಡ್ತೇವೆ. ನಂತರ ರೈಟ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. So preliminary expenses is also a kind of expenses that is made before the formation of a company. So ಇದನ್ನು ನೋಟ್ ನಂಬರ್ 2 ಅಲ್ಲಿ ನಾವು ಅದರ್ ಎಕ್ಸ್ಪೆನ್ಸಸ್ ಕಾಲಮಲ್ಲಿ ತಗೊಳ್ತೇವೆ. ಮತ್ತು ನೋಟ್ ನಂಬರ್ 12 ಅಲ್ಲಿ ಅದರ್ ನಾನ್ ಕರೆಂಟ್ ಅಸೆಟ್ಸಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಂದ ಅದನ್ನು ರೈಟ್ ಆಫ್ ಮಾಡ್ತೀವಿ. ನಂತರ ಪ್ರೊವೈಡ್ ಫಾರ್ ಡಿಬೆಂಚರ್ ಇಂಟ್ರೆಸ್ಟ್ ಡ್ಯೂ. ನಾನು ಅವಾಗಲೇ ಹೇಳಿದೆ 6% ಡಿಬೆಂಚರ್ ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಆ 6% ಡಿಬೆಂಚರ್ ಇಂಟ್ರೆಸ್ಟಲ್ಲಿ 9,000 ಅಂದರೆ 18,000 ಆಗುತ್ತೆ. 6,003 lakh. ದೆನ್ ಅದರಲ್ಲಿ 9,000 ಆಲ್ರೆಡಿ ಪೇ ಆಗಿದೆ. ದೆನ್ ಅನದರ್ 9,000 ಡ್ಯೂ ಅನ್ನು ನಾವು ಪೇ ಮಾಡಬೇಕು. ಸೊ ಇದನ್ನು ನಾವು ನೋಟ್ ನಂಬರ್ 3 ಅಲ್ಲಿ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅನ್ನು ಒಂದು ಸಲ ಎಂಟ್ರಿ ಮಾಡ್ತೇವೆ, ಅಂದರೆ ಆ್ಯಡ್ ಮಾಡ್ತೇವೆ. ಆಲ್ರೆಡಿ ಪೇ ಆಗಿರೋದಕ್ಕೆ ಇದು ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ತೇವೆ. ನಂತರ ಸೆಕ್ಯೂರ್ಡ್ ಲೋನ್ಸಲ್ಲಿ 6% ಡಿಬೆಂಚರಲ್ಲಿ 9,000 ಆಲ್ರೆಡಿ ಪೇ ಆಗಿದೆ. ಉಳಿದಿರ್ತಕ್ಕಂಥ 9,000 ಅಷ್ಟೇ ನಮ್ಮ ಲಯಬಿಲಿಟಿ ಟು ಪೇ. ಸೊ ಆ 9,000 ಮಾತ್ರ ಸೆಕ್ಯೂರ್ಡ್ ಲೋನ್ಸಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ನಂತರ ಆಫ್ ದಿ ಡೇಟಾ 500 ಆರ್ ಫರ್ದರ್ ಬ್ಯಾಡ್. ಅಂದರೆ ಡೇಟಾಸ್ ಎಷ್ಟಿತ್ತು, ಎಷ್ಟು ಬ್ಯಾಡ್ ಡೇಟ್ಸ್ ಇದೆ ಅದರಲ್ಲಿ 500 ಮತ್ತೆ ಅದು ಬ್ಯಾಡ್ ಡೇಟ್ಸ್ ಆಗಿದೆ, ಅಂದರೆ ವಿಚ್ ಇಸ್ ನಾಟ್ ರಿಕವರಬಲ್. ಡೆಟ್ಟನ್ನು 500 rupees ಡೆಟ್ಟನ್ನು ರಿಕವರಿ ಮತ್ತೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ದೆನ್ ಪ್ರೊವೈಡ್ ಫಾರ್ ರಿಸರ್ವ್ ಫಾರ್ ಡಾಟ್ಫುಲ್ ಡೆಟ್ಸ್ ಆಟ್ 5% ಆನ್ ಡೇಟಾ. ಡೇಟಾಸ್ ಮೇಲೆ ಮತ್ತೆ 5% ನಾವು ಬ್ಯಾಡ್ ಡೇಟ್ಸನ್ನು ತೋರಿಸ್ಬೇಕು. ಸೊ ಇದೆರಡು ಕೂಡ ನೋಟ್ ನಂಬರ್ 2 ಅಲ್ಲಿ ಬ್ಯಾಡ್ ಡೇಟ್ಸಿಗೆ ಆ್ಯಡ್ ಮಾಡ್ತೇವೆ, ಮತ್ತು ನೋಟ್ ನಂಬರ್ 13 ಡೇಟಾಸಲ್ಲಿ ಇದನ್ನು ಡಿಡಕ್ಟ್ ಮಾಡ್ತೀವಿ. ನಂತರ ಕ್ಲೋಸಿಂಗ್ ಸ್ಟಾಕ್. ಈ ಕ್ಲೋಸಿಂಗ್ ಸ್ಟಾಕನ್ನು ನೋಟ್ ನಂಬರ್ 1 ಅಲ್ಲಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಾಗಿದೆ ನೋಡಬೇಕಾದ್ರೆ ಈ ವರ್ಷ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ ಅದನ್ನು ನಾವು ಡಿಡಕ್ಟ್ ಮಾಡಿದರೆ ನಮಗೆ ಟೋಟಲ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಫಾರ್ ದಿ ಇಯರ್ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಟ್ ನಂಬರ್ 13 ಅಲ್ಲಿ ಕರೆಂಟ್ ಅಸೆಟಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ನಾವು ಎಂಟ್ರಿ ಮಾಡ್ತೇವೆ. ಬಿಕಾಸ್ ಸ್ಟಾಕ್ ಈಸ್ ಕನ್ಸಿಡರ್ಡ್ ಆಸ್ ಎ ಕರೆಂಟ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿದಿನ್ ಅ ಇಯರ್. ಲೆಟ್ಸ್ ಆಲ್ ನಾ ಫಸ್ಟು ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಸರ್ಟೆನ್ ನೋಟ್ಸನ್ನು ಮಾಡ್ತೇವೆ. ನೋಟ್ಸ್ ಇನ್ ದ ಸೆನ್ಸ್ ದಟ್ ಈಸ್ ಅ ವರ್ಕಿಂಗ್ ನೋಟ್. ನಾವು ಫೈನಲ್ ಅಮೌಂಟನ್ನು ಮಾತ್ರ, ದಟ್ ಈಸ್ ಅ ನೆಟ್ ಅಮೌಂಟನ್ನು ಮಾತ್ರ ಸ್ಟೇಟ್ಮೆಂಟಲ್ಲಿ ಹಾಕ್ತೇವೆ. ಬಿಕಾಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ಪ್ರಿಪೇರ್ಡ್ ಇನ್ ಅ ವರ್ಟಿಕಲ್ ಫಾರ್ಮ್ಯಾಟ್. ಸೊ ಹಾಗಾಗಿ ನಾವು ವರ್ಕಿಂಗ್ ನೋಟನ್ನು ಸಪ್ರೇಟಾಗಿ ಮಾಡ್ಕೊಳ್ತೇವೆ. ಇದರ ಎನಿ ಅಡ್ಜಸ್ಟ್ಮೆಂಟ್ everything will do it in a separate note, and the final amount, the net amount should be entered in a balance statement. First note, cost of goods sold. ಅಂದರೆ ಒಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಖರ್ಚು ಆಗಿದೆ ಅದನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತೇವೆ. ದಟ್ ಮೀನ್ಸ್ ಓಪನಿಂಗ್ ಸ್ಟಾಕ್ ಹೋದ ವರ್ಷದ ಸ್ಟಾಕ್ 75,000 ಇತ್ತು. ದೆನ್ ಇನ್ಕ್ಲೂಡಿಂಗ್ ಫ್ರೈಟ್ ಮತ್ತು ಕ್ಯಾರಿಯೇಜ್ ಸೇರಿಸಿ ಪರ್ಚೇಸಸ್ ಈ ವರ್ಷ ಇಷ್ಟಾಗಿದೆ. ದೆನ್ ಈ ವರ್ಷ 95,000 ಉಳಿದಿದೆ. ಅಂದರೆ ಇಷ್ಟು ನಮ್ಮ ಹತ್ರ ಸ್ಟಾಕ್ ಇತ್ತು. 2,73,115 rupees
ಸ್ಟಾಕಲ್ಲಿ 95,000 ಸ್ಟಾಕ್ ಉಳಿದಿದೆ. ಹಾಗಾದರೆ ರಾ ಮೆಟೀರಿಯಲ್ ಕನ್ಸ್ಯೂಮ್ ಆಗಿರೋದು 1,78,115. Then obviously the conversion cost is wages 84,865. The total cost of goods sold is 2,62,980. ಈ ನೆಟ್ ಅಮೌಂಟನ್ನು ಮಾತ್ರ ನಾವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಎಂಟ್ರಿ ಮಾಡ್ತೇವೆ, ನಾಟ್ ಇನ್ ಆಲ್ ಅದರ್ ಐಟಮ್ಸ್. ಸೊ ಹಾಗಾಗಿ ನಾವು ಸಪ್ರೇಟ್ ವರ್ಕಿಂಗ್ ನೋಟನ್ನು ಪ್ರಿಪೇರ್ ಮಾಡ್ಕೊಳ್ತೇವೆ. ಅದೇ ರೀತಿ ನೋಟ್ ನಂಬರ್ 2, cash operating expenses and losses. Even this is also considered as any expenses made indirectly. That means administrative expenses ಇರ್ಬೋದು, any ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇರ್ಬೋದು. ಇದೆಲ್ಲವನ್ನು ನಾವು ನೋಟ್ ನಂಬರ್ 2 ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸಲ್ಲಿ ಎಂಟ್ರಿ ಮಾಡ್ತೇವೆ. ದಟ್ ಈಸ್ ಸ್ಯಾಲ್ರೀಸ್, ದೆನ್ ಜನರಲ್ ಎಕ್ಸ್ಪೆನ್ಸಸ್, ಡೈರೆಕ್ಟರ್ಸ್ ಫೀಸ್, ಬ್ಯಾಡ್ ಡೆಟ್ಸ್, ದೆನ್ ಈ ವರ್ಷದ ಹೊಸ ಬ್ಯಾಡ್ ಡೆಟ್ಸ್, ದಟ್ ಈಸ್ ಬ್ಯಾಡ್ ಡೆಟ್ಸ್ 500 ಫಾರ್ ದ ಬ್ಯಾಡ್ ಡೆಟ್ಸ್, 5% ಆನ್ ಡೇಟಾಸ್, ದೆನ್ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಹೋದ ವರ್ಷ ಎಷ್ಟಿತ್ತು ಬ್ಯಾಲೆನ್ಸ್. So this is considered as a bad debt. Then any other expenses such as preliminary expenses. So net 40,985. Interest on borrowing. ನಾವು ಯಾವ ಬಾರೋಯಿಂಗ್ಸನ್ನು ತೊಗೊಂಡಿರ್ತೀವಿ ಎಲ್ಲದರ ಇಂಟ್ರೆಸ್ಟನ್ನು ನಾವು ಇಲ್ಲಿ ತೋರಿಸ್ಬೇಕಾಗ್ತದೆ. ಅಂದರೆ ವಿ ಹ್ಯಾವ್ ಟು ಪೇ ದಿಸ್ ಇಂಟ್ರೆಸ್ಟ್ ಫ್ರಮ್ ಅವರ್ ಇನ್ಕಮ್. ಸೊ ಹಾಗಾಗಿ ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ ನಮ್ಮ ಇನ್ಕಮಿಂದ. ಯಾವುದ್ಯಾವುದಂದರೆ ಇಂಟ್ರೆಸ್ಟ್ ಆನ್ ಡಿವೆಂಚರ್ ಪೇಯ್ಡ್ 9,000 rupees, ಮತ್ತು ಔಟ್ಸ್ಟ್ಯಾಂಡಿಂಗನ್ನು ಕೂಡ ನಾವು ಪೇ ಮಾಡೋದಿದೆ, ದಟ್ ಈಸ್ 9,000, ಟೋಟಲ್ 18,000. Next, dividends and appropriations. Interim dividend including corporate dividend tax. So the income statement for the year ended is this: revenue, that is the sales 4,15,000, cost of goods sold, next adana less ಮಾಡಿದ್ರೆ ನಮಗೆ gross profit ಸಿಗುತ್ತೆ. Next operating expenses, then EBIT, earning before interest and tax, depreciation and amortization, then depreciation and amortization ಲೆಸ್ ಮಾಡಿದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಗುತ್ತೆ. ಮತ್ತು ಇಂಟ್ರೆಸ್ಟನ್ನು ಲೆಸ್ ಮಾಡಿದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ದೆನ್ ಇಫ್ ಎನಿ ಟ್ಯಾಕ್ಸ್ ವಿಲ್ ಬಿ ದೇರ್, ದೆನ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ದೆನ್ ಡಿವಿಡೆಂಡ್ಸ್ ಆ್ಯಂಡ್ ಅಪ್ರೋಪ್ರಿಯೇಷನ್ಸ್, ದೆನ್ ರಿಟೈನ್ಡ್ ಅರ್ನಿಂಗ್. ಹೋದ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಷ್ಟಿತ್ತು. ಸೊ ದ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇಸ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಈಸ್ 37,035. ಶೇರ್ ಕ್ಯಾಪಿಟಲ್, ನಾನು ಹೇಳಿದೆ ಆಥರೈಸ್ಡ್ ಕ್ಯಾಪಿಟಲ್ 6 lakh ಇದೆ. ಈ ಆಥರೈಸ್ಡ್ ಕ್ಯಾಪಿಟಲ್ ವಿಲ್ ಬಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು, ಬಟ್ ಇದು ನಮ್ಮ ಕಂಪನಿಯಲ್ಲಿ ಇಲ್ಲ. ನಮ್ಮ ಕಂಪನಿಯಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಕ್ಯಾಪಿಟಲ್ ಇಸ್ 4 lakh. ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಇನ್ನು 7,500 ಪೆಂಡಿಂಗ್ ಇದೆ. ಟೋಟಲ್ ಶೇರ್ ಕ್ಯಾಪಿಟಲ್ ಇಸ್ 3,92,500. ದೆನ್ ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಂದರೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಉಳಿದಿರ್ತಕ್ಕಂಥ ಬ್ಯಾಲೆನ್ಸ್ ಏನಿದೆ, ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದನ್ನು ನಾವು ಸರ್ಪ್ಲಸಲ್ಲಿ ತೋರಿಸ್ತೇವೆ. ಸೊ ದ ಟೋಟಲ್ ಇಸ್ 62,035. ಸೆಕ್ಯೂರ್ಡ್ ಲೋನ್ ಅಂದರೆ 6% ಡಿವೆಂಚರ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಇನ್ನೂ ಪೇ 9,000 ಆಲ್ರೆಡಿ ಪೇ ಮಾಡಿದ್ದೇವೆ, 9,000 ಪೇ ಮಾಡೋದಿದೆ. ದ ಟೋಟಲ್ ಇಸ್ 3,09,000. ಅನ್ಸೆಕ್ಯೂರ್ಡ್ ಲೋನ್ಸ್ ಯಾವುದೂ ಇಲ್ಲ ಈ ಪ್ರಾಬ್ಲಮಲ್ಲಿ. ದೆನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್. ಕರೆಂಟ್ ಲಯಬಿಲಿಟೀಸ್ ಅಂದರೆ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್. ಫಿಕ್ಸ್ಡ್ ಅಸೆಟ್, ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫಿಕ್ಸ್ಡ್ ಅಸೆಟ್. ದೆನ್ ಇಫ್ there is no additional during the year, ಅಂದರೆ ಯಾವುದು ಅಡಿಷ್ನಲ್ ಆಗಿ ಪರ್ಚೇಸ್ ಮಾಡಿಲ್ಲ. ದೆನ್ ಇಫ್ ಓನ್ಲಿ ಡಿಪ್ರಿಷಿಯೇಷನ್ ಇಸ್ ಚಾರ್ಜ್ ಟು ಮಿಷನರಿ, then the total net block is 6,29,200. Then investment ಇಲ್ಲ. ನಾನ್ ಕರೆಂಟ್ ಅಸೆಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅದಕ್ಕೆ ರೈಟ್ ಆಫ್ ಇದೆ 500. ಸೊ ಅದನ್ನು ಡಿಡಕ್ಟ್ ಮಾಡಿದರೆ 4,500 ನಮಗೆ ಸಿಗುತ್ತೆ. ನಂತರ ಕರೆಂಟ್ ಅಸೆಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸ್. ಯಾವುದಾದ್ರು ಕರೆಂಟ್ ಅಸೆಟ್ಸ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಸ್ಟಾಕ್, ಡೆಟಾರ್ಸಲ್ಲಿ 500 ಫರ್ದರ್ ಡೆಟ್ಸ್ ಇದೆ, 5% ಮತ್ತೆ ಡೆಟ್ಸ್ ಇದೆ.
So the total is 82,175. The total 2,17,835. So the balance sheet ಅನ್ನು ನೋಡೋದಾದರೆ ಅಸೆಟ್ ಲಯಬಿಲಿಟಿ ಸೈಡ್ 8,51,535 ಮತ್ತು ಅಸೆಟ್ ಸೈಡ್ ಕೂಡ ಸೇಮ್ ಬರುತ್ತೆ. ಥ್ಯಾಂಕ್ ಯು.